ಬೆಳಗ್ಗೆ ಅಂತ ರೀಸನ್ ಫಾರ್ ನಾಟ್ ಡೂಯಿಂಗ್ ರೆಗ್ಯುಲರ್ ಬ್ಲಾಗ್ಸ್ ಮನೇಲಿ ಇಲ್ವೇ ಇಲ್ಲ. ಇಲ್ಲಪ್ಪ ಹೋಗಲ್ಲ, ಹೈಬ್ರಿಡ್ ಮಾಡಲ್ ತರ 3 ಹಾಳಾಗ್ಬಿಟ್ಟಿದೆ. ಕಡಲೆಕಾಳು ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ಟು ಏನ್ ಮಾಡ್ಕೊಂಡು ಹೋದಾಗ ನಾನು ಇರ್ತೀನಿ, ನಾನು ಹೋದಾಗ ಅವ್ರು ಇರ್ತಾರೆ. ನನಗೆ ಸ್ವಲ್ಪ ಅತ್ತೆ ಪಾಲಕ್ ಪನ್ನೀರ್ ಮಾಡೋಣ ಅಂತ ನಾವು ಬೇರೆ ಮೋಟರ್ ಹಾಕ್ಸಿದ್ವಿ. ಕುಕ್ಕರ್ ಆರಿತು. ರಾಜ್ಮುಡಿ ಅಕ್ಕಿ ಅಂತ ಚೆನ್ನಾಗಿರುತ್ತೆ. ಶಾರ್ಟ್ ನ್ಯಾಪ್ ಆಯ್ತು. ರ್ಯಾಪರ್ ಚೇಂಜ್ ಆಗಿದೆ. ನಮಗೂ ಸ್ವಲ್ಪ ರೈಸ್ ಇದೆ. ರಿಂಗ್ ಲೈಟ್ ಪವರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂತಂದರೆ ಆಲ್ಮೋಸ್ಟ್ ಟೈಮ್ ಬಂದು 11 ಗಂಟೆ ಆಯಿತು. ಇದು ವೀಕೆಂಡ್ ವ್ಲಾಗು. ರೀಸನ್ ಫಾರ್ ನಾಟ್ ಡೂಯಿಂಗ್ ರೆಗ್ಯುಲರ್ ವ್ಲಾಗ್ಸ್ ಏನಕ್ಕೆ ಅನ್ನೋದನ್ನ ಈ ವ್ಲಾಗಲ್ಲಿ ಹೇಳ್ತೀನಿ. ನನಗೆ ರೆಗ್ಯುಲರ್ ವ್ಲಾಗ್ಸ್ನ ಹಾಕಕ್ಕೆ ಆಗ್ತಿಲ್ಲ. ರೀಸನ್ ಏನಕ್ಕೆ ಅನ್ನೋದನ್ನ ಹೇಳ್ತೀನಿ. ಸೊ ಇವಾಗ ಭಾನುವಾರ ನಮಗೆ ಟೈಮ್ ಸಿಗೋದೆ ವೀಕೆಂಡು. ಸೊ ಅಟ್ಲೀಸ್ಟ್ ಇನ್ಮೇಲೆ ವೀಕೆಂಡ್ 1 ಅಥವಾ ಇಲ್ಲ 2 ವ್ಲಾಗ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಕಂಟಿನ್ಯೂಸ್ 3 ವೀಕ್ಸಿಂದ ನಾವು ಮನೇಲಿ ಇಲ್ವೇ ಇಲ್ಲ. ಮದುವೆ, ಬೀಗ್ರೂಟ, ಫಂಕ್ಷನ್, ಅದು ಇದು ಅಂತ ಸುಮ್ಮನೆ ಇರೋ ಅಲ್ಲಿ ಇಲ್ಲಿ ಹೋಗೋದೇ ಆಗ್ಬಿಟ್ಟಿದೆ. ಅದಕ್ಕೆ ಅಟ್ಲೀಸ್ಟ್ ಈ ವೀಕ್ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅಮ್ಮ ಆಲ್ರೆಡಿ ಕಾಲ್ ಮಾಡಿಬಿಟ್ಟು ಮಟನ್ ಬಿರಿಯಾನಿ ನಾನ್ ವೆಜ್ ಮಾಡಿದ್ದೀವಿ ಬಾಬಾ ಅಂತ. ಇಲ್ಲಪ್ಪ ಹೋಗಲ್ಲ, ಲಾಸ್ಟ್ ವೀಕ್ ತಿಂದಿದೆ, ಆಗಿಲ್ಲ. ನೋಡೋಣ ಇವತ್ತೆಲ್ಲಾದರೂ ಇಲ್ಲೇ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೆಲ್ಸಗಳಿದೆ. ಎದ್ಬಿಟ್ಟು ಹಸ್ಬೆಂಡ್ಗೆ ಗೊತ್ತು ನನ್ನ ವೀಕೆಂಡ್ಸಲ್ಲಿ ಎದೋಡೋದು ತುಂಬ ಲೇಟು ಅಂತ. ಅದಕ್ಕೆ ಅವರೇ ಬ್ರೆಡ್ಡು, ಮೊಟ್ಟೆ, ಹೆಗ್ಗೆಲ್ಲ ತಂದಿದ್ದಾರೆ. ಆಮೇಲೆ ಸೊಪ್ಪು ತಂದಿರಿ. ಏನು ಪಾಲಕ್ಕು ಮತ್ತು ಮೆಂತ್ಯ ತಂದ್ರ? ಇವಾಗ ಪಾಲಕ್ ಪನ್ನೀರ್ ಮಾಡಿ ಇಕ್ಬಿಟ್ರೆ ಬೆಳಗ್ಗೆ ಚಪಾತಿ ಹೊತ್ಕೊಳಕ್ಕಾಗುತ್ತೆ. ಪಾಲಕ್ ಪನ್ನೀರ್ ತುಂಬ ದಿನದಿಂದ ಮಾಡೇ ಇಲ್ಲ. ಬೆಳಗ್ಗೆನೇ ಹೋಗ್ಬೇಕಲ್ವ. ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಆಫೀಸ್ಗೆ ಹೋಗ್ತೀವಿ. ಒಂಥರ ಹೈಬ್ರಿಡ್ ಮಾಡಲ್ ಥರ. ಒಂದ್ಸತಿ ನಾನಿದ್ರೆ ಅವ್ರು ಇರ್ತಾರೆ, ಅವರಿದ್ರೆ ನಾನು ಇರ್ತೀನಿ. ಅದಕ್ಕೋಸ್ಕರ ಅದ್ರ ಡೀಟೇಲ್ಸ್ನ ಹೇಳ್ತೀನಿ. ಇವಾಗ ತಿಂಡಿಗೆ ಎಗ್ ಮತ್ತು ಬ್ರೆಡ್. ಸೊ ಇಲ್ಲಿ ತವ ಇಕ್ಕಿದ್ದೀನಿ. ನಮ್ಮ ಮನೇಲಿ ದೋಸೆ ತವ 3 ಇತ್ತು, 3 ಹಾಳಾಗ್ಬಿಟ್ಟಿದೆ. ತವ ತೊಗೋಬೇಕು ಫಸ್ಟು ಹೋಗಿ. ದೋಸೆನೇ ಮಾಡೋಕ್ಕಾಗ್ತಿಲ್ಲ. ರೆಗ್ಯುಲರಾಗಿ ಲಾಸ್ಟ್ ವೀಕೆಲ್ಲ ಬಾಕ್ಸ್ಗೆಲ್ಲ ಚಪಾತಿನೇ ಮಾಡಿದ್ದೆ. ಮಗಂಗಿಲ್ಲಿ ರಾಗಿ ಮಾಲ್ಟ್ನ ಮಾಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ರಾಗಿ ಮಾಲ್ಟ್ನ ಮಾಡಿ ಹಾರಕ್ಕೆ ಇಕ್ಕಿದ್ದೀನಿ. ಇಲ್ಲಿ ನಾಳೆಗೆ ಸಾರೆ ಮೆಂಬರ್ ಏನಾದರೂ ಮಾಡೋಕ್ಕೆ ಕಡಲೆಕಾಳು ನೈಟೇ ನೆನೆಸಿಕ್ಕಿದೆ. ಒನ್ ಮೋರ್ ರೀಸನ್ ನಾನು ರೆಗ್ಯುಲರಾಗಿ ಕುಕ್ಕಿಂಗ್ ವ್ಲಾಗ್ಸ್ ಮಾಡೋಕ್ಕೇನು ಅಂತಂದರೆ ಒಂದ್ಸತಿ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟು ಇಲ್ಲೆಲ್ಲ ಫುಲ್ಲು ಎಗ್ರು ಬಿಟ್ಟಿತ್ತು. ಇದೆಲ್ಲ ಚೇಂಜ್ ಮಾಡಿಬಿಟ್ಟಿದ್ವಿ. ಮೊನ್ನೆ ನನ್ನ ಹಸ್ಬೆಂಡ್ ಆರ್ಗನೈಸ್ ಮಾಡಿದ್ದಾರೆ. ಕೊಲಾಬ್ರೇಷನ್ ಪ್ರಾಡಕ್ಟ್ ಬಂದಿತ್ತು. ಆವಾಗ ವಿಡಿಯೋ ಮಾಡಬೇಕಾದ್ರೆ ಇದೆಲ್ಲ ಖಾಲಿ ಅಂತ ಅನಿಸ್ತಾ ಇತ್ತು ಅಂದ್ಬಿಟ್ಟು ಅಂದರೆ ಮೇಲ್ಮೇಲೆ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿನ ಆರ್ಗನೈಸ್ ಮಾಡ್ಬೇಕು. ಟೈಮ್ ಸಿಗ್ತಾ ಇಲ್ಲ. ಇದಿದ್ರೇ ಒಂಥರ ಚೆನ್ನಾಗಿ ಕಾಣುತ್ತೆ. ಟೈಮ್ ಸಿಗ್ತಾ ಇಲ್ಲ ನಮಗೆ ರೆಗ್ಯುಲರ್ ಆಗಿ ಮಾಡೋಕ್ಕೆ. ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಒಂದು 50 ಜನಕ್ಕೋಸ್ಕರನಾದರೂ ಮಾಡಬೇಕು ಅನ್ನೋದು ನನ್ನ ಒಂದು ಥಾಟ್. ನೋಡೋಣ ಹೇಗಾಗುತ್ತೆ ಅಂತ. ಮೊಟ್ಟೆ ಬೇಯಿಸ್ಬಿಡ್ಲಾ, ಆಮ್ಲೆಟ್ ಹಾಕ್ಲಾ? ಆಯ್ತಲ್ಲ, ರಾಗಿ ಮಾಲ್ಟೆ ಕುಡ್ಸೋದು. ಸೊ ನಾನು ಬ್ರೆಡ್ ಆಮ್ಲೆಟ್ ಥರ ಮಾಡ್ಲಾ? ಮತ್ತೆ ತವ ಇಕ್ಬಿಟ್ಟಿದ್ದೀನಿ. ಸರಿ, ಹಂಗಂದ್ರೆ ನೀವು ಮಾಡ್ತೀರಾ? ಆಯ್ತಲ್ಲ. ಅವನಿಗೆ ನನ್ನ ಮಗನ ಹೊಟ್ಟೆ ಎಷ್ಟು ಅಂತ ಹೇಳ್ತಾ ಇದ್ದಾನೆ. ನೀರು ಕುಡ್ದಿಲ್ಲ ಅವನು. ಸೊ ನೋಡೋಣ ಏನಾಗ್ತದೆ. ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ ನಾನು. ಟೋಸ್ಟರಲ್ಲಿ ಏನು ಮಾಡ್ಕೊಡಲ್ಲ. ಅದು ಮತ್ತೆ ವಾಶ್ ಮಾಡೋದಲ್ಲ ರಿಸ್ಕು. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು 2 ಸೈಡು ಇಲ್ಲೇ ತವಾದಲ್ಲೇ ಬಿಸಿ ಮಾಡ್ಕೊತೀನಿ. ರೀಸನ್ ಫಾರ್ ನಾಟ್ ಡೂಯಿಂಗ್ ವ್ಲಾಗ್ಸ್ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಆಫೀಸ್ ಕೆಲ್ಸಗಳು. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ, ನಾನು ಆಫೀಸ್ಗೆ ಹೋಗ್ತೀನಿ. ಹೈಬ್ರಿಡ್ ಮಾಡಲ್ ಥರ. ಅವ್ರು ಹೋದಾಗ ನಾನು ಇರ್ತೀನಿ, ನಾನು ಹೋದಾಗ ಅವ್ರು ಇರ್ತಾರೆ. ಸೊ ಅದಕ್ಕೆ ನಮಗೆ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ವೀಕೆಂಡ್ಸ್ ಬಂತು ಅಂದರೆ ಅದು ಇದು ಕೆಲ್ಸಗಳು. ಈ ವೀಕೆಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ನಾವೇ ಬ್ರೇಕ್ನ ತೊಗೊಂಡ್ವಿ. ಕಂಟಿನ್ಯೂಸ್ ಆಗಿ 1 ತಿಂಗಳಿಂದ ಆಲ್ಮೋಸ್ಟ್ 3 to 4 ವೀಕ್ಸಿಂದ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದೀವಿ. ಅದಕ್ಕೋಸ್ಕರ ಮಾಡೋಕ್ಕಾಗಲ್ಲ. ನೋಡಿದ್ದೀರಲ್ವ, ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸೊ ಇವಾಗ ಹಾಲನ್ನ ಬಿಸಿ ಮಾಡಿದ್ದೀನಿ. ಇವಾಗ ನಾನು ಸಾಂಬಾರು ಮಾಡಬೇಕು. ಎಗ್ ಬಾಯ್ಲ್ ಮಾಡಿಬಿಟ್ಟು ಕಡಲೆಕಾಳು ಸಾಂಬಾರು ಮಾಡ್ತೀನಿ. ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪಾಲಕ್ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ. ಆಮೇಲೆ ಪಾಲಕ್ ಪನ್ನೀರ್ ತರಿಸಿದ್ದೆ, ಹಂಗೆ ಇದೆ. ಪಾಲಕ್ ಪನ್ನೀರ್ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ. ಹೋಪ್ ನಿಮಗೆ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮಗ ಇದ್ದಾಗಂತೂ ಖಂಡಿತ ವ್ಲಾಗ್ಸ್ನ ಮಾಡೋಕ್ಕಾಗಲ್ಲ. ಕೆಲವೊಂದು ವ್ಲಾಗ್ಸ್ನ ಮಾಡಿ ಇಟ್ಕೊಂಡಿದ್ದೆ. ನಂಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸ್ಪೇಸ್ ಫುಲ್ ಆಗ್ಬಿಟ್ಟು ನಾನು ಡಿಲೀಟ್ ಮಾಡಿಬಿಟ್ಟೆ. ಇನ್ಮೇಲೆ ಆದಷ್ಟು 1 ವಾರಕ್ಕೆ 1-2 ವ್ಲಾಗ್ಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ನ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೋಗೋಣ. ನಮ್ಮ ಅಮ್ಮ ನಮ್ಮ ತಂಗಿ ಎಲ್ಲ ಬಾ ಅಂತ ಇದ್ರು. ಹೋಗೋಣ ಅನ್ಕೊಂಡು
ವೇಸ್ಟ್ ಆಗೋಯ್ತು. ಏನೋ ಕೆಲಸನೇ ಮಾಡೋಕ್ಕಾಗಲಿಲ್ಲ. ಅಂದರೆ ಅಡುಗೆ ಅವಾಗಲೇ ಮಾಡಿಬಿಡ್ಬೇಕಿತ್ತು, ಮಾಡೋಕ್ಕಾಗಲಿ. ಹೋಗೋದು ಬೇಡ ಅಂತ ರೆಡಿನೂ ಆದ್ವಿ. ಆಮೇಲೆ ಯಾಕೋ ಲೇಟಾಗಿ ಹೋಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಸಾಂಬಾರನ್ನ ಮಾಡಿಬಿಟ್ಟೆ. ಕಡಲೆಕಾಳು ಆಲೂಗಡ್ಡೆ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕ್ತೆ, ಪಾಲಕ್ ಪನ್ನೀರ್ ಮಾಡೋಣ ಅಂತ. ಸೊ ಸಾರು ಮಾಡಿದ್ದೀನಿ. ರೈಸ್ಗೂ ಇಟ್ಟಿದ್ದೀನಿ. ಚಪಾತಿ ನೈಟ್ ಮಾಡ್ಕೊಂಡ್ರೆ ಆಯಿತು ಅಂತ ರೈಸು. ಮೊಟ್ಟೆ ಇತ್ತು, ಮೊಟ್ಟೆ ಬಿಸಿ ಬಿಸಿ ಸಾರನ್ನ ಮಾಡ್ಕೊಂಡು ನನ್ನ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನೇ ಮಾಡಿದ್ದೀನಿ. ಪ್ಯೂರಿಫೈರ್ ಮೋಟರ್ ಹಾಳಾಗ್ಬಿಟ್ಟಿತ್ತು. ನಾವು ಬೇರೆ ಮೋಟರ್ ಹಾಕ್ಸಿದ್ವಿ. ಅದು ಸ್ವಲ್ಪ ಸೌಂಡ್ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅನ್ನೋ ಸೌಂಡ್ ಬರ್ತಾನೆ ಇದೆ. ಮತ್ತೆ ಬಂದು ಚೆಕ್ ಮಾಡಿಸ್ಬೇಕು. ನಾನು ಅವಾಗಲೇ ಪಾಲಕ್ ಪನ್ನೀರು ಮತ್ತೆ ಸಾಂಬಾರು ಮಾಡಿಟ್ಬಿಡೋಣ ಅಂತ ಅನ್ಕೊಂಡೆ. ಹೆಂಗೋ ಅಮ್ಮ ಮನೆಗೆ ಹೋಗ್ತೀನಲ್ಲ, ಅಮ್ಮ ಎಲ್ಲ ಮಾಡಿಕೊಟ್ಬಿಡ್ತೀನಿ, ಸಾಂಬಾರು ಗೊಜ್ಜೆಲ್ಲ ಇದೆ ಮಾಡಿರೋದು, ಅದನ್ನೇ ತೊಗೊಂಡೋಗಿವಂತೆ ಅಂತ ಅಂದರು. ಇವಾಗಗೆ ಬೆಳಿಗ್ಗೆ ಬಿರಿಯಾನಿ, ಮಟನ್ ಸಾಂಬಾರು ಮಾಡಿದ್ರಂತೆ. ಬಟ್ ಬೇಡ, ಲೇಟ್ ಆಗೋಯ್ತು. ನಾವು ಬರೋದು ಲೇಟ್ ಆಗ್ಬಿಡುತ್ತೆ. 8 ಗಂಟೆ 9 ಗಂಟೆ ಆಗ್ಬಿಟ್ರೆ ಮತ್ತೆ ಬೆಳಿಗ್ಗೆ ಆಫೀಸ್ ಕೆಲ್ಸಗಳು ಆಗಲ್ಲ ಅಂದ್ಬಿಟ್ಟು ನೀವೇ ಹೋಗಿ ನಾನು ನೆಕ್ಸ್ಟ್ ವೀಕ್ ಆದ್ರೆ ಬರ್ತೀನಿ ಅಂತಂದೆ. ಹಂಗೂ ನನ್ನ ತಂಗಿ ಬೇಜಾರು ಮಾಡ್ಕೊಂಡು ಇದು ಸೊಪ್ಪೆಲ್ಲ ಬಿಡಿಸಿ ಎತ್ತಿಕ್ಬಿಟ್ಟು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದ್ರೆ ಸಂಜೆ ಟೈಮ್ ನನ್ನ ಮಗನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು. ಅವ್ನು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ರೆಡಿ ಮಾಡಿಸಿದ್ವಿ. ಅವನಿಗೆ ನಾಳೆ ಟೆಸ್ಟ್ ಬೇರೆ ಇತ್ತು, ಟೆಸ್ಟ್ ಕೊಟ್ಟಿದ್ದೆ. ಆ ಜೋಶ್ಗೆ ಟೆಸ್ಟು ಬರ್ದ್ಬಿಟ್ಟ. ಇವಾಗ ಹೋಗೋಣ ಅಂತ ಗೊತ್ತಾಗಿ ಕೋಪ ಮಾಡ್ಕೊಂಡು ಕೂತಿದ್ದಾನೆ. ಕುಕ್ಕರ್ ಆರಿತ ಮುಗಿಸ್ಕೊಂಡ್ಬಿಡ್ತೀನಿ. ಬಿಸಿ ಬಿಸಿ ಅನ್ನ ಹಾಕೊಂತಾ ಇದ್ದೀನಿ. ಇದು ನನಗೆ ನನ್ನ ಮಗನಿಗೆ. ಇದು ಊರಕ್ಕಿ, ನಮ್ಮಮ್ಮ ಊರಕ್ಕಿ, ರಾಜಮುಡಿ ಅಕ್ಕಿ ಅಂತ ಇರ್ತಾರಲ್ಲ, ಅದು ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಬಿಸಿ ಬಿಸಿಲೇ ಹಾಕೊಂಡು ತಿನ್ಬಿಟ್ರೆ ಸ್ವಲ್ಪ ಮೆತ್ತಗೆ, ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೆತ್ತಗೆ ಮಾಡಿರ್ತೀನಿ. ನನ್ನ ಮಗನಿಗೆ ತುಂಬಾನೇ ಇಷ್ಟ ಆಗುತ್ತೆ, ಬೇಗ ತಿನ್ಕೊಂಡ್ಬಿಡ್ತಾನೆ. ಹಾಕೊಂಡು ತಿಂದ್ರೆ ಚೆನ್ನಾಗುತ್ತೆ. ಲಿಟ್ರಲಿ ಯಾವ ಮಟನ್ ಸಾರು ಇಲ್ಲ ಇದ್ರ ಮುಂದೆ. ಹಾಕೊಂಡು 1 ಸ್ಪೂನ್ ಉಪ್ಪು ಹಾಕೊಂಡು ತಿನ್ಬಿಟ್ರೆ ಚೆನ್ನಾಗಿರುತ್ತೆ. ನಡಿ ಬೇಗ ಊಟ ಒಂದು ಶಾರ್ಟ್ ನ್ಯಾಪ್ ಆಯಿತು. ಅಮ್ಮನ ಮನೆಗೆ ಬರ್ತೀವಿ ಅಂತ ಕಾಗೆ ಹಾರಿಸ್ಬಿಟ್ಟು ನನ್ನ ತಂಗಿಗೆ ಮತ್ತು ಅಮ್ಮಂಗೆ ಮನ್ಕೊಂಬಿಟ್ಟಿದ್ವಿ 3 ಜನ. ಮಗ ಏನೋ ಕೇಳ್ತಾರೆ, ಅದಕ್ಕೆ ಮೆಕ್ಡಿಲಿ ಬರ್ಗರ್ನ ಆರ್ಡರ್ ಮಾಡಿದ್ದೀವಿ ಮಗಂಗೆ ಅಂತ. ಬರ್ಗರು ಇವಾಗ ಹಾಲನ್ನ ಬಿಸಿಗೆ ಇಕ್ಕಿದ್ದೀನಿ. ಹಾಲನ್ನ ಕುಡಿಸ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಸಿಕ್ಬಿಡ್ತೀನಿ ಬೆಳಗ್ಗೆಗೆ. ಚಪಾತಿನ ಹೊತ್ತಿಕ್ಬಿಟ್ರೆ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಹೋಗ್ತಾರೆ, ಲಂಚ್ ಬಾಕ್ಸ್ ಕಟ್ಟಕ್ಕೆ ಸರಿ ಹೋಗುತ್ತೆ. ವೀಕೆಂಡ್ ಹೆಂಗೋಗುತ್ತೆ ಅಂತಂದರೆ ಮಂಡೇ ಆಗುತ್ತೆ. ಮಂಡೇ ಒಂದು ದಿವಸ ಟೈಮ್ ಬೇಗ ಹೋಗಲ್ಲ, ಮತ್ತೆ ಮಂಡೆಯಿಂದ ಫ್ರೈಡೇ ಬೇಗ ಟೈಮ್ ಹೋಗ್ಬಿಡುತ್ತೆ. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ಅವ್ರೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ಹಸ್ಬೆಂಡ್ ಕಾಫಿ ಮಾಡಿಕ್ಕಿದ್ದಾರೆ. ನಾವು ಯೂಶಲಿ ನಡುವೆ ಕಾಫಿ ಕುಡಿತೀವಿ, ಮೊದಲೆಲ್ಲ ಕುಡಿತಾ ಇರಲಿಲ್ಲ. ದಿಸ್ ಇಸ್ ಮೈ ಕಾಫಿ. ಬರ್ಗರ್ ಬುಕ್ ಮಾಡಿದ್ದು ಸ್ವಿಗ್ಗಿ. ಇದೇನಿದು ರ್ಯಾಪರ್ ಚೇಂಜ್ ಆಗಿದೆ. ಕೊರಿಯನ್ ಫೆಸ್ಟಿವಲ್ ನಡೀತಾ ಇದೆ, ಅದಕ್ಕೆ ಕೊರಿಯನ್ ಬರ್ಗರ್ ಏನೋ ಆಫರ್ ಕೊಟ್ಟಿದ್ದಾರೆ. ಕೊರಿಯನ್ ಬರ್ಗರ್, ವೆಜ್ ಬರ್ಗರ್. ನಾವು ಇವತ್ತು ಸಂಡೇ ಆಗಿದ್ರು ಯಾವುದು ನಾನ್ ವೆಜ್ ಏನು ಆರ್ಡ್ರ್ ಮಾಡಿಲ್ಲ, ಎಲ್ಲ ವೆಜ್ಜೇ ತೊಗೊಂಡಿದ್ದೀವಿ. ಯೂಶಲಿ ನಾವು ಔಟ್ಸೈಡ್ ಹೋದರೆ ಆಲ್ಮೋಸ್ಟ್ ಒಂದು 70% ವೆಜ್ನ ಪ್ರಿಫರ್ ಮಾಡ್ತೀನಿ. ಸೊ ಬರ್ಗರ್ನ ತಿಂದ್ಬಿಟ್ಟು ನಾನು ಚಪಾತಿ ಕಲ್ಸಿ ಬಾ ಪಾಪು, ಹ್ಯಾಂಡ್ ವಾಶ್ ಮಾಡ್ಕೊ ಬಂದ್ಬಿಡು. ವೆರಿ ಗುಡ್ ಪಾಪು. ತಿಂತಾ ಇದ್ದಾನೆ ಮನೆ. ಇವಾಗ ಚಪಾತಿ ಕಲಿಸ್ತೀನಿ. ಒಂದು 10 ನಿಮಿಷ ಬಿಟ್ಬಿಟ್ಟು ಒತ್ತಿಕ್ಬಿಡ್ತೀನಿ. ಬೆಳಿಗ್ಗೆ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಹೆಂಗೂ ಕಡಲೆಕಾಳು ಸಾಂಬಾರು ಇದೆಯಲ್ಲ, ಇವ್ರೇನೋ ತಿಂದರೆ ಚಪಾತಿ ತಿಂತಾರೆ ಅನ್ಸುತ್ತೆ. ಮಗನಿಗೂ ಸ್ವಲ್ಪ ರೈಸ್ ಇದೆ. ಸೊ ಇವಾಗ ಚಪಾತಿ ಒಂದು ಕಲಸಿಟ್ಬಿಟ್ರೆ ಬೇರೆ ಏನು ಮಾಡಂಗಿರಲ್ಲ. ಹೇಗಾಗುತ್ತೆ ಅಂತ. ಮಗನಿಗೂ ಎವ್ರಿ ವೀಕ್ ಟೆಸ್ಟ್ ಇರುತ್ತೆ, ಅದಕ್ಕೆ ಆದಷ್ಟು ವೀಕ್ಲಿ 1 or 2 ಫಂಕ್ಷನ್ ಬ್ಲಾಗ್ಸ್ ಎಲ್ಲ ತುಂಬ ಇತ್ತು, ಹಾಕೋಣ ಅಂದ್ಕೊಂಡೆ, ಹಾಕೋಕ್ಕೆ ಆಗಲಿ. ಅಂದರೆ ನಾನು ವೀಡಿಯೋಸೇ ಮಾಡ್ಕೊಂಡಿಲ್ಲ, ಜಸ್ಟ್ ರೀಲ್ಸ್ ಬಿಟ್ಟರೆ ನಾನು ವೀಡಿಯೋಸೇ ಮಾಡ್ಕೊಳಕ್ಕಾಗಲಿಲ್ಲ ಫಂಕ್ಷನ್ದೆಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಗೈಸ್ ಅವಾಗಲೇ ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೊಟ್ಟೋಯ್ತು. ಸಾರಿ, ಪವರ್ ಅಂದರೆ ರಿಂಗ್ ಲೈಟ್ ಪವರ್ ಆಫ್ ಆಗೋಯ್ತು. ಚಪಾತಿನ ಬೇಯಿಸಿಕ್ಬಿಡ್ತೀನಿ. ಬೇಯಿಸಿಕ್ಬಿಟ್ರೆ ಬೆಳಿಗ್ಗೆ ಬಾಕ್ಸ್ ಹಾಕೊಂಡು ಅಲ್ಲಿ ಓವನಲ್ಲಿ ಹಸ್ಬೆಂಡ್ ಬಿಸಿ ಮಾಡ್ಕೋತಾರೆ, ಮಗನಿಗೆ ಸರಿ ಹೋಗುತ್ತೆ ಅಂತ. ಚಪಾತಿ ಬೇಯಿಸ್ಬಿಟ್ಟು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.